ಅವರಲ್ಲಿ ಈ ರೀತಿ ಅಬಾರ್ಷನ್ನ ಗರ್ಭಪಾತ ಆದಾಗ ಬಹಳಷ್ಟು ತೊಂದರೆಗಳಾಗತ್ತೆ, ಒಂದು ದೈಹಿಕವಾಗಿ ಮಾನಸಿಕವಾಗಿ. ಮತ್ತು ಒಂದು ಫ್ಯಾಮಿಲಿ ಸಾಮಾಜಿಕ ವಿಷಯ ಕೂಡ ಅದರೊಳಗೆ ಬಂದಿರತ್ತೆ, ಒಂದು ಫ್ಯಾಮಿಲಿನಲ್ಲಿ ಕುಟುಂಬದಲ್ಲಾಗುವಂಥ ತೊಂದರೆಗಳು. ಈ ರೀತಿ ಅವ್ರ ದೇಹಕ್ಕೆ ತೊಂದರೆ, ರಕ್ತಸ್ರಾವ ಆಗ್ಬೋದು, ಸೋಂಕಾಗ್ಬೋದು, ಇದರಿಂದ ಮುಂದೆ ಕೂಡ ಮಕ್ಕಳಾಗೋದಕ್ಕೆ ತೊಂದರೆಗಳಾಗೋದು, ಮುಟ್ಟಿನ ತೊಂದರೆ ಆಗೋದು, ಮತ್ತು ಕಿಬ್ಬೊಟ್ಟಿನಲ್ಲಿ ಸೋಂಕುಗಳಾಗೋದು, ಇದೆಲ್ಲ ತೊಂದರೆಗಳು ನಮಗೆ ಲಾಂಗ್ ಟರ್ಮ್ ಎಫೆಕ್ಟು ಅಥವಾ ಇಮ್ಮಿಡಿಯೇಟ್ ಎಫೆಕ್ಟು. ಅದರೊಳಗೂ ಏನಾಗಿದೆ, ನಮ್ಮ ದೇಶನ ನಾವು ನಿಜವಾಗ್ಲೂ ನಾವು ಈ ದೇಶದಲ್ಲಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಎಲ್ಲ ವಿಷಯದಲ್ಲಿ ಸ್ತ್ರೀಯರಿಗೆ ಹಲವಾರು ವಿಷಯಗಳ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅದನ್ನು ಲೀಗಲಿ ಅದನ್ನು ಮಾನ್ಯತೆ ಆಗಿದೆ ಅದು. ಹಾಗಾಗಿ ವೈದ್ಯರ ಹತ್ರ ಬಂದು ಒಂದು ವೇಳೆ ಈ ರೀತಿ ಏನೋ ನಡೀತು ಅಥವಾ ಅಬಾರ್ಷನ್ ಆಗಬೇಕಂತ ಸಂದರ್ಭ ಬಂತು, ತಜ್ಞ ವೈದ್ಯರ ಹತ್ರ ಬಂದು ಸರಿಯಾದ ರೀತಿಯಲ್ಲಿ ವೈದ್ಯಕೀಯ ಗರ್ಭಪಾತ ಅಧಿನಿಯಮ ಅಂತ ಇದರೊಳಗೆ ನಾವು ಅವ್ರಿಗೆ ಗರ್ಭಪಾತ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇದೆ, ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಏನು ಮಾಡ್ತಾರೆ, ಆ ವಯಸ್ಸಿನಲ್ಲಿ ಗರ್ಭಧಾರಣೆ ಆದಾಗ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಗೊತ್ತಿಲ್ಲ, ಫ್ರೆಂಡ್ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ಇವರೆಲ್ಲ ಕರ್ಕೊಂಡು ಹೋಗ್ತಾರೆ, ಯಾವುದೋ ಒಂದು ನಕಲಿ ಡಾಕ್ಟ್ರ್ ಹತ್ರ ಹೋಗಿ ಗರ್ಭಪಾತ ಮಾಡಿ ಪ್ರಾಣನೇ ಕಳ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಅಲ್ಲಿ ಅರ್ಧಂಬರ್ಧ ಅಬಾರ್ಷನ್ ಆಗಿ ನಮ್ಮ ಹತ್ರ ಬಂದು ಅದನ್ನು ಸೋಂಕಿನ ಗರ್ಭಪಾತ ಆಗಿ ಈ ವಿಪರೀತ ರಕ್ತಸ್ರಾವ ಆಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರೋದು ಕೂಡ ನಾವು ನೋಡ್ತೀವಿ. ಸೊ ಇದೆಲ್ಲ ಕಾರಣಗಳಾಗತ್ತೆ, ನೀವು ಗರ್ಭಪಾತದಿಂದ ವಿವಾಹ ಪೂರಿತ ಗರ್ಭಧಾರಣೆಯಿಂದ ಆಗುವಂಥ ತೊಡಕುಗಳದು. ಇನ್ನು ಈ ಯುವ ಜನಾಂಗ ಅಥವಾ ಅನಂತರದಲ್ಲಿ ಮಧ್ಯವಯಸ್ಕರು ಇವರ ಲೈಂಗಿಕತೆಯ ಕುರಿತಾದ ಗ್ರಹಿಕೆಗಳ ವಿಚಾರಕ್ಕೆ ಬರೋದಾದರೆ ಇವರು ಹೇಗೆ ನೋಡ್ತಾರೆ ಲೈಂಗಿಕತೆಯನ್ನು ಅಂತ ಬರೋದಾದರೆ, ಸಾಕಷ್ಟು ಮಿತ್ಸ್ ಇದೆ ಲೈಂಗಿಕತೆ ಕುರಿತಾಗಿ. ಲೈಂಗಿಕತೆ ಅಂತಂದರೆ ಹಿಂದೆ ನೀವು ಹೇಳಿದಾಗೆ ಒಂಥರ ಮಿತ್ಸ್ ಇದ್ದರೆ, ಇವತ್ತು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇನ್ನೊಂದು ಥರ ಮಿತ್ಸ್ ಇದೆ. ಆದರೂ ಹೊಸದಾದ ಸುಳ್ಳುಗಳು, ತಪ್ಪು ಕಲ್ಪನೆಗಳು, ತಪ್ಪು ಗ್ರಹಿಕೆಗಳು ಇದೆ. ಇನ್ಫ್ಯಾಕ್ಟ್ ಅದೇ ಜಾಸ್ತಿ ಇದೆ ಅನ್ನೋ ಥರ ಆಗೋಗಿದೆ. ಏನು ಹೇಳೋದು ಬಯಸ್ತೀವಿ? ಈಗ ಮಿಥ್ಯೆಗಳು ಕೆಲವು ತಲೆತಲಾಂತರದಿಂದ ಒಂದು ಜನ್ರೇಷನ್ನಿಂದ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಅದು ಬರ್ತಾ ಇರೋವಂಥ ಹಲವಾರು ಮಿಥ್ಯೆ ಮೂಢನಂಬಿಕೆಗಳು ಇದ್ರ ಬಗ್ಗೆ ಇದೆ. ಇವತ್ತಿಗೂ ಕೂಡ ಲೈಂಗಿಕತೆ ಅಥವಾ ಸಂಭೋಗ ಆಗಿರ್ಬೋದು, ಮದುವೆ, ಗಂಡು ಹೆಣ್ಣಿನ ಸಂಬಂಧ, ಇದೆಲ್ಲ ಮಾತನಾಡಬಾರದ ವಿಷಯಗಳು, ನಿಷಿದ್ಧ ವಿಷಯಗಳು. ಅದ್ರ ಬಗ್ಗೆ ಏನೇ ತೊಂದರೆ ತಕರಾರಾದರೆ ಅವರಲ್ಲೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಿ ಅವ್ರಿಗೆ ಅದಕ್ಕೆಲ್ಲ ಏನೂ ಚಿಕಿತ್ಸೆ ಇಲ್ಲ ಅಥವಾ ಅದಕ್ಕೆ ನಾವೇನಾದರೂ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆ ಇನ್ನೂ ಹಲವಾರು ಜನರಲ್ಲಿದೆ. ಎಷ್ಟೋ ಜನ ಕೆಲವೊಂದು ಮುಂದುವರಿದ ಜನಾಂಗ ನಾವು ನೋಡ್ಬೋದು, ಅದರೊಳಗೇನೆ ಸ್ವಲ್ಪ ಇನ್ನೂ ಹೆಚ್ಚು ಕಡಿಮೆ ತಿಳುವಳಿಕೆ ಇರುವಂಥವ್ರನ್ನು ನಾವು ನೋಡ್ತೀವಿ. ಜನ ಇವತ್ತು ಅವ್ರ ಕೈಲಿ ಮೊಬೈಲ್ ಇರುತ್ತೆ, ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಆ್ಯಕ್ಸಸ್ ಇರುತ್ತೆ, ಆದರೂ ಕೂಡ ಅವ್ರಿಗೆ ಈ ವಿಚಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ನಾನು ಹೇಳೋದು, ಎಷ್ಟೊಂದು ಜನ ರೀಸೆಂಟ್ಲಿ ಅವ್ರು ಎಜುಕೇಟೆಡ್ಸ್ ಇರ್ತಾರೆ, IT ಕಂಪ್ನಿನಲ್ಲೋ ಇನ್ನೆಲ್ಲೋ ಕೆಲಸ ಮಾಡ್ತಿರ್ತಾರೆ, ಆದರೂ ಈ ವಿಚಾರದಲ್ಲಿ ಮುಕ್ತವಾಗಿ ಮಾತಾಡ್ಕೊಳ್ಳೋದಿಲ್ಲ. ಈಗ ಅತಿ ಹೆಚ್ಚು ವಿದ್ಯಾವಂತರು ಮತ್ತು ತುಂಬ ಮುಂದುವರೆದು ಕೆಲವು ಒಂದಷ್ಟು ಹುಡುಗರು ಅಥವಾ ಜನರು ಏನಾಗುತ್ತೆ ಅಂದರೆ ಅವರೆಲ್ಲ ಫೋಕಸ್ ಅವ್ರಿಗೆ ಜೀವನದಲ್ಲಿ ಓದೋದು, ಮುಂದೆ ಬರೋದು, ಒಳ್ಳೆ ಕೆಲಸ ತಗೊಳ್ಳೋದು, ಇದರೊಳಗೇನೆ ಫೋಕಸ್ ಇರುತ್ತೆ. ಈ ಜನರಲ್ ಲೈಫ್ ಸ್ಕಿಲ್ಸ್ ಅಂತೇಳಿ ನೀವು ಹಾಗೆ ಕೆಲವು ಹಳ್ಳಿಗಾಡನ್ನು ಕೆಲಸದ ವ್ಯಕ್ತಿಗಳನ್ನು ನೋಡಿ, ಅವರಲ್ಲಿರೋ ಒಂದು ಜನರಲ್ ಲೈಫ್ ಸ್ಕಿಲ್ಸ್, ಜೀವನ ಕೌಶಲ್ಯ ಅಂತ ಏನು ಹೇಳ್ತೀವಿ, ದಿನನಿತ್ಯ ಜೀವನಕ್ಕೆ ನಮಗೆ ಬೇಕಾದ ನಮ್ಮನ್ನು ನಾವು ಸಂಭಾಳಿಸ್ಕೊಳ್ಳೋಕೆ ಬೇಕಾದಂಥ ಕೌಶಲ್ಯಗಳು ಅವರಲ್ಲಿ ಹೆಚ್ಚಿಗೆ ಇರುತ್ತೆ. ಇವರಲ್ಲಿ ಏನಾಗ್ಬಿಡತ್ತೆ, ಇವರು ಓದೋದು, ಮಾಡೋದು, ಮುಂದೆ ಬರೋದು, ಇವರ ಫೋಕಸ್ಸೇ ಬೇರೆ ಆಗತ್ತೆ. ಹಾಗಾಗಿ ಇವತ್ತಿಗೂ ನಾನು ಎಷ್ಟೋ ಜನ ನೋಡಿದ್ದೀನಿ, ನಾನ್ ಕನ್ಸುಮೇಷನ್ ಆಫ್ ಮ್ಯಾರೇಜ್ ಅಂದರೆ ಮದುವೆ ಆದಮೇಲೂ ಕೂಡ ಅವ್ರ ಮೇಲೆ ಸಂಭೋಗ ಕ್ರಿಯೆನೇ ನಡೆದಿರಲ್ಲ. 5 ವರ್ಷ, 10 ವರ್ಷ, 15 ವರ್ಷ ಸಂಭೋಗ ಕ್ರಿಯೆ ನಡೆದಿರಲ್ಲ. ಅವರು ಜನರ ಒತ್ತಡಕ್ಕೆ, ಕೌಟುಂಬಿಕ ಒತ್ತಡಕ್ಕೋಸ್ಕರ ಮಕ್ಕಳಾಗಬೇಕು, ಗರ್ಭಧಾರಣೆ ಆಗಿಲ್ಲ ಅನ್ನೋ ಒತ್ತಡಕ್ಕೆ ವೈದ್ಯರ ಹತ್ರ ಬಂದಾಗಲೇ ಗೊತ್ತಾಗೋದು ಅವ್ರು ಸರಿಯಾಗಿ ಸಂಭೋಗ ಕ್ರಿಯೆನೇ ಮಾಡಿಲ್ಲ ಅಂತ. ಕೆಲವು ಸಲ ಅವ್ರಿಗೂ ಅದು ಗೊತ್ತೇ ಇರಲ್ಲ, ಅವ್ರು ಯಾವ ರೀತಿ ಇದ್ದಾರೋ ಅದೇ ಸರಿ ಅಂದ್ಕೊಂಡ್ಬಿಟ್ಟಿರ್ತಾರೆ. ಒಂದು ಹಂತಕ್ಕೆ ಬಂದ ಮೇಲೆ ಅವರು ಎಜುಕೇಟೆಡ್ ಕ್ಲಾಸ್ ಇದೆಲ್ಲ ಅಂದರೆ ಒಂದು ಮುಜುಗರದ ಭಾವನೆ ಬರುತ್ತೆ. ಹೇಗೆ ಬೇರೆಯವ್ರಿಗೆ ಹೇಳೋದು ಅಥವಾ ಹೆಂಗೆ ಕೇಳೋದು, ಇದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ, ಅದು ಅಜ್ಞಾನ ಅಥವಾ ಅರೆಬರೆ ಜ್ಞಾನ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಕಡಿಮೆ ತಿಳುವಳಿಕೆ ಇರೋದನ್ನು ನಾನು ನೋಡಿದ್ದೀನಿ. ಮತ್ತು ಅದು ನಿಜವಾದ ಲೈಂಗಿಕ ಸಮಸ್ಯೆಗಳು ಕೆಲವರು ಇರುತ್ತೆ. ಆದರೆ ಏನಾಗುತ್ತೆ, ಈ ಸಮಸ್ಯೆಗಳು ಬಂದಾಗ ಅವರಿಬ್ಬರಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ತಂದೆ ತಾಯಿನ ಕೇಳೋಕ್ಕಾಗಲ್ಲ, ಫ್ರೆಂಡ್ಸನ್ನು ಕೇಳೋಕ್ಕಾಗಲ್ಲ. ಎಲ್ಲ ವೈದ್ಯರು ಇದರೊಳಗೆ ಈ ವಿಷಯದಲ್ಲಿ ಪರಿಣಿತಿ ಇರೋದಿಲ್ಲ, ಲೈಂಗಿಕ ಸಂಪರ್ಕ ಅಥವಾ ಸಂಭೋಗ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಡೋದಕ್ಕೆ. ಹಾಗಾಗಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಹಾಯ ಸಿಕ್ಕೇ ಇರಲ್ಲ.
ಹಾಗೇ ಅವರು ನಾನ್ ಕನ್ಸುಮೇಟೆಡ್ ಮ್ಯಾರೇಜ್ ಅಥವಾ ಆ ಸಂಭೋಗರಹಿತ ಮದುವೆನೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಆವಾಗ ಬಂದಾಗ ಏನಾಗುತ್ತೆ, ನಮ್ಗೆ ಎಷ್ಟೋ ಸ್ತ್ರೀಯಲ್ಲಿರೋ ಲೈಂಗಿಕ ಸಮಸ್ಯೆ ಇರ್ಬೋದು ಅಥವಾ ಪುರುಷರಲ್ಲಿರೋ ಲೈಂಗಿಕ ಸಮಸ್ಯೆ, ಬೆಳವಣಿಗೆಯ ತೊಂದರೆಗಳು, ಇದನ್ನೆಲ್ಲ ಕಂಡುಹಿಡಿದು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರ ಜೀವನ ಚೆನ್ನಾಗಾಗತ್ತೆ. ಇಲ್ಲಾಂದರೆ ಒಳಗೆ ಇಟ್ಕೊಂಡು ಈ ರೀತಿ ಸಮಸ್ಯೆಗಳನ್ನ ನಾವು ನೋಡ್ತಿದ್ದೀವಿ ನಾವು. ಯಾಕಂದರೆ ನೀವು ಪಟ್ಟಣ ಪ್ರದೇಶದಲ್ಲಿ ಅಥವಾ ನೀವು ಹಳ್ಳಿಗಾಡಿನ ಪ್ರದೇಶಗಳಿರ್ಬೋದು, ವಿದ್ಯಾವಂತರು, ಅವಿದ್ಯಾವಂತರು, ಕೆಳಸ್ತರದ ವ್ಯಕ್ತಿಗಳು, ಮೇಲ್ಸ್ತರದ ವ್ಯಕ್ತಿಗಳು, ಇವರಲ್ಲೆಲ್ಲ ಒಂದಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೀನಿ ನಾನು ಇದನ್ನು ಅವರಲ್ಲಿ. ಈ ಒಂದು ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ ಇರಬಹುದು ಅಥವಾ ಫರ್ಟಿಲಿಟಿ ವಿಚಾರದಲ್ಲಿ ಇರಬಹುದು, ಗಂಡ ಹೆಂಡತಿ ನಡುವೆ ಯೂಶ್ವಲಿ ಅಂದರೆ ಯಾರಿಗೆ ದೌರ್ಬಲ್ಯ ಇದೆ ಅಂತ ಗೊತ್ತಾಗೋದಿಲ್ಲ. ಹೆಚ್ಚಿನ ಜನ ಇವತ್ತು ಮಕ್ಕಳು ಮಾಡ್ಕೊಳ್ಳೋಕೆ ತುಂಬ ಪರದಾಡ್ತಾ ಇದ್ದಾರೆ. ಒಂದು ಕರೆಕ್ಟಾಗಿ ಒಂದು ಕನ್ಸೀವ್ ಆಗಬೇಕು ಅಂತಂದರೆ ಭಾಳ ಕಷ್ಟಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಭಾಳ ದುಡ್ಡು ಕೊಟ್ಟು ಡಾಕ್ಟ್ರ್ ಹತ್ರ ಹೋಗಿ IVF ಮತ್ತೊಂದು 108. ಅದು ಪುರುಷರಲ್ಲಿ ದೌರ್ಬಲ್ಯ ಅಂದರೆ ಯಾವ ರೀತಿ ಇರುತ್ತೆ ಲೈಂಗಿಕ ದೌರ್ಬಲ್ಯ, ಮಹಿಳೆಯರಲ್ಲಿ ದೌರ್ಬಲ್ಯ ಅಂದರೆ ಸಮಸ್ಯೆಗಳು ಅಂದರೆ ಯಾವ ರೀತಿ ಆಗ್ಬೋದು ಅಂತ. ಇವಾಗ ಈ ಲೈಂಗಿಕತೆಗೂ ಸಂತಾನೋತ್ಪತ್ತಿಗೂ ಅದು ಒಂದಕ್ಕೆ ಹೊಂದ್ಕೊಂಡಿರೋದೇನೆ ಅದು ನಾನು ಲೈಂಗಿಕತೆ ಅಂತ ಹೇಳಿದಾಗ. ಇದರೊಳಗೆ ಏನಾಗುತ್ತೆ ಅಂದರೆ, ನೀವು ಫರ್ಟಿಲಿಟಿ ಬಗ್ಗೆ ಹೇಳಿದ ಮಕ್ಕಳಾಗೋದು ಅಥವಾ ಗರ್ಭಧಾರಣೆ ವಿಷಯ, ಆ ತೊಂದರೆ ಸ್ತ್ರೀಯರಲ್ಲೂ ಇರ್ಬೋದು ಅಥವಾ ಪುರುಷರಲ್ಲೂ ಇರ್ಬೋದು ಅಥವಾ ಇಬ್ಬರಲ್ಲೂ ಇರ್ಬೋದು ಅಥವಾ ಇಬ್ಬರಲ್ಲೂ ಏನೂ ಇಲ್ಲದೆ ಇರ್ಬೋದು. ನಾವು ಪರೀಕ್ಷೆ ಮಾಡಿದಾಗ ಎಲ್ಲ ಸರಿಗೆ ಇರುತ್ತೆ, ಸಂಭೋಗ ಕ್ರಿಯೆನೇ ಆಗ್ತಾ ಇರಲ್ಲ ಸರಿಯಾಗಿ, ಅದು ಪ್ರಾಬ್ಲಮ್ ಆಗುತ್ತೆ. ಈಗ ಸಂಭೋಗ ಕ್ರಿಯೆ ಸರಿಯಾಗಿ ಆಗಲಿಲ್ಲ ಅಂದರೆ ಅದು ಗರ್ಭಧಾರಣೆಗೆ ಮಾಡ್ಕೊಳ್ಳೋದಕ್ಕೆ ತೊಡಕಾಗತ್ತೆ. ಆದ್ದರಿಂದ ಏನಾಗುತ್ತೆ, ನಾವು ಅದಕ್ಕೇ ಶಾರ್ಟ್ ಕಟ್ ನೀವು ಹೇಳ್ತಾ ಇದ್ರೆ IVF, ದುಡ್ಡು ಖರ್ಚು ಮಾಡೋದು, ಇದು ಮಾಡೋದು, ಕಷ್ಟಪಡೋದು, ಇಂಥವನ್ನೆಲ್ಲ ಅಂತ. ಅದು ಒಂದು ಈಸಿಯಾಗಿ ಈಗ ಯಾಕಂದರೆ ಈಗ ಇಬ್ಬರೂ ದುಡಿಯೋ ಅಂಥವ್ರಾದರೆ, ಹೆಣ್ಣು ಗಂಡು ಒಂದು ಸ್ತ್ರೀಯರಲ್ಲಿ ಅವ್ರಿಗೆ ಎಷ್ಟೋ ಸಲ ಜೊತೆ ಇರೋಕ್ಕೆ ಸಮಯನೇ ಸಿಕ್ಕಲ್ಲ. ಎಷ್ಟೋ ಜನದಲ್ಲಿ ತುಂಬ ಬ್ಯುಸಿ ಎಕ್ಸಿಕ್ಯೂಟಿವ್ಸು, ಇವರೊಂದು ಕಡೆ ಹೋಗ್ತಿರ್ತಾರೆ, ಅವರೊಂದು ಕಡೆ ಅಮೆರಿಕಾಗೊಬ್ಬರು, ಆಸ್ಟ್ರೇಲಿಯಾಗೊಬ್ಬರು, ಗಲ್ಫ್ಗೊಬ್ಬರು. ಸುಮ್ಮನೆ ಎಷ್ಟೋ ಸಲ ಹೇಳ್ತಾರೆ, ನಾವು ಏರ್ಪೋರ್ಟಲ್ಲಿ ಹಾಯ್ ಬಾಯ್ ಹೇಳೋದಕ್ಕಷ್ಟೇ ನಾವು ಹಸ್ಬೆಂಡ್ ವೈಫ್ ಆಗಿದ್ದೀವಿ, ಸಮಯನೇ ಸಿಗಲ್ಲ ನಮ್ಮಿಬ್ರಿಗೂ ಅಂತ ಹೇಳಿ. ಹೀಗಾಗಿ ಏನಾಗುತ್ತೆ, ಈ ಅಂಡಾಣು ಬಿಡುಗಡೆ ಸಮಯದಲ್ಲಿ ಇಬ್ಬರೂ ಒಂದು ಸರಿಯಾದ ರೀತಿ ಲೈಂಗಿಕ ಸಂಪರ್ಕ ಕೂಡ ಮಾಡೋಕ್ಕಾಗದೆ ಅದರಿಂದನೇ ಈ ಗರ್ಭಧಾರಣೆ ಆಗದೆ ಇರ್ಬೋದು, ಅವರಲ್ಲೆಲ್ಲ ಸರಿ ಇರ್ಬೋದು. ಇನ್ನೂ ಒಂದು ಏನಾಗುತ್ತಿದೆ, ಸ್ತ್ರೀಯರು ಕೂಡ ವಿದ್ಯಾವಂತರಾಗಿ ಅವ್ರ ಒಂದು ಕೆಲಸ ತೊಗೊಂಡು ಅವ್ರ ಕಾಲ ಮೇಲೆ ನಿಂತು ನಂತರ ಅವರು ಮದುವೆ ಮಾಡ್ಕೊಳ್ಳೋದು ಅಥವಾ ಗರ್ಭಧಾರಣೆ ಪ್ರಯತ್ನ ಮಾಡೋದಕ್ಕೆ ಹೋಗ್ತಾರೆ. ಹಾಗಾಗಿ ಗರ್ಭಧಾರಣೆ ವಯಸ್ಸು ಮುಂದೂಡ್ತಾ ಇದೆ. 30-35 ವರ್ಷ ದಾಟೋದು ಥರನೂ ಆಗ್ತಾಯಿದೆ, ಎಷ್ಟೋ ಸಲ 40 ವರ್ಷದ ತನಕನೂ ಬರುತ್ತೆ. ಅಂಥ ಸಮಯದಲ್ಲಿ ಸಹಜವಾಗಿ ಗರ್ಭಧಾರಣೆ ಆಗುವಂಥ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಸೊ ಇದರೊಳಗೆ ಏನಾಗಿದೆ, ನಮ್ಮ ವೈದ್ಯಕೀಯ ಬೆಳವಣಿಗೆಗಳಲ್ಲಿ ಇದೆಲ್ಲ ಈ ಸೈಂಟಿಫಿಕ್ ಪ್ರೋಗ್ರೆಸ್ಸಲ್ಲಿ ಏನಾಗಿದೆ, ನಾವು ಬಹಳಷ್ಟು ಸಮಸ್ಯೆಗಳು, ಗರ್ಭಧಾರಣೆ ಸಮಸ್ಯೆಗಳಿಗೆ ನಾವು ಅದಕ್ಕೆ ಚಿಕಿತ್ಸೆ ಕೊಟ್ಟು ಮಕ್ಕಳಾಗೋದಕ್ಕೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದನ್ನೆಲ್ಲ ಅದು ನಿಜವಾಗ್ಲೂ ಅದೊಂದು ವರದಾನ. IVF ಬಹಳಷ್ಟು ಜನರಿಗೆ ಅದೊಂದು ನಿಜವಾಗಿ ವರದಾನ, ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳೋದು.